विष्णु पुराण में कहा गया है, उत्तरम यत् समुद्रस्य हिमाद्रश्च दक्षिणम वर्ष तद भारतम नाम भारती यत्र संतति। ಫ್ರೆಂಡ್ಸ್, ಕೇಂದ್ರ ಸರ್ಕಾರ ದೇಶದ ಹೆಸರನ್ನ ಇಂಡಿಯಾದಿಂದ ಭಾರತ ಎಂದು ಬದಲಾಯಿಸ್ತಾ ಇದೆಯಾ? ನಾನು ಈ ಪ್ರಶ್ನೆಯನ್ನ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಇವತ್ತು ದೇಶಾದ್ಯಂತ ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಶುರುವಾಗಿದೆ. ಈ ಚರ್ಚೆ ಪ್ರಾರಂಭವಾಗಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ, ಸೆಪ್ಟೆಂಬರ್ 9 ಭಾರತದಲ್ಲಿ ನಡೀತಾ ಇರುವಂತಹ G20 ಸಮ್ಮೇಳನಕ್ಕೆ ಛಾಪಿಸಿರುವ ಇನ್ವಿಟೇಷನ್ ಕಾರ್ಡ್ಗಳು. ಈ ಇನ್ವಿಟೇಷನ್ ಕಾರ್ಡ್ ನಲ್ಲಿ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಂದು ಬರೆಯುವ ಬದಲಿ ದ ಪ್ರೆಸಿಡೆಂಟ್ ಆಫ್ ಭಾರತ ಎಂದು ಬರೆಯಲಾಗಿದೆ. ಇದನ್ನ ನೋಡಿದ ದೇಶದಲ್ಲಿನ ವಿರೋಧ ಪಕ್ಷಗಳು ಸೆಪ್ಟೆಂಬರ್ 18ರಿಂದ 27ರವರೆಗೆ ಪಾರ್ಲಿಮೆಂಟಿನ ವಿಶೇಷ ಅಧಿವೇಶನ ನಡೆಯಲಿದೆ. ಆ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರ ದೇಶದ ಹೆಸರನ್ನ ಇಂಡಿಯಾದಿಂದ ಭಾರತ ಎಂದು ಬದಲಾಯಿಸುವ ಉದ್ದೇಶ ಹೊಂದಿದೆ ಎಂದು ಹೇಳ್ತಾ ಇದೆ. ಫ್ರೆಂಡ್ಸ್, ನಿಮಗೆ ಏನನ್ಸುತ್ತೆ, ನಮ್ಮ ದೇಶವನ್ನ ಇಂಡಿಯಾ ಅಂತ ಕರಿಬೇಕು ಅಥವಾ ಭಾರತ ಅಂತ ಕರಿಬೇಕು? ನೋಡಿ, ಸದೃಢ ಭಾರತ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ಭಾಗಿಯಾದಾಗ ಮಾತ್ರ ಈ ಕನಸು ಸಹಕಾರಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ದೇಶಕ್ಕೆ ಇವತ್ತು ಪ್ರತಿಯೊಬ್ಬ ನಾಗರಿಕರ ಸಪೋರ್ಟ್ ಅವಶ್ಯಕತೆ ಇದೆ. ನೀವ್ ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಸರಿನೋ ತಪ್ಪೋ? ನಮ್ಮ ದೇಶವನ್ನ ಏನಂತ ಕರಿಬೇಕು ಅಂತೀರಿ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫ್ರೆಂಡ್ಸ್, ಭಾರತ ಸಂವಿಧಾನದ ಭಾಗ 1ರಲ್ಲಿ ಬರುವ ಆರ್ಟಿಕಲ್ 1 ಹೇಳುತ್ತೆ, ನೇಮ್ ಅಂಡ್ ಟೆರಿಟರಿ ಆಫ್ ದ ಯೂನಿಯನ್ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಅನ್ ಯೂನಿಯನ್ ಆಫ್ ಸ್ಟೇಟ್ ಎಂದು ಹೇಳುತ್ತೆ. ಈಗ ವಿರೋಧ ಪಕ್ಷಗಳು ಹೇಳುತ್ತಿರುವುದು ನಿಜ ಆದ್ರೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ ಇದ್ದಲ್ಲಿ ಏನು ಬದಲಾವಣೆ ತರ್ತಾರೆ? ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. Article 52 of the Indian Constitution says that there shall be a President of India. ಇನ್ನ ಬದಲಾವಣೆ ಆದ್ಮೇಲೆ ಪ್ರೆಸಿಡೆಂಟ್ ಆಫ್ ಭಾರತ ಅಂತ ಬರ್ತಾ ಅಥವಾ ಮತ್ತೇನು ಬದಲಾವಣೆ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಫ್ರೆಂಡ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶ ಇಂಡಿಯಾ ಎಂದೇ ಚಿರಪರಿಚಿತ. ಈ ದೇಶದ ಹೆಸರನ್ನ ಬದಲಿಸಬೇಕೆಂಬ ಕೇಂದ್ರ ಸರ್ಕಾರದ ಈ ನಿರ್ಧಾರ G20 ದೇಶಗಳಿಗೇನೋ ಹೀಗೆ ಗೊತ್ತಾಗುತ್ತೆ, ಆದ್ರೆ ಇನ್ನುಳಿದ ದೇಶಗಳಿಗೆ ಗೊತ್ತಾಗ್ಲಿಕ್ಕೆ ಸಮಯ ಹಿಡಿಬಹುದು. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಭಾರತ ಆಲ್ರೆಡಿ ಜಗತ್ತಿನಾದ್ಯಂತ ಹೆಸರು ಮಾಡಿದೆ. ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಮೇಡ್ ಇನ್ ಇಂಡಿಯಾ ಆಗಿರ್ಬೋದು, ನಮ್ಮ ದೇಶದಲ್ಲಿ ತಯಾರಾಗ್ತಾ ಇರುವಂತ ಅನೇಕ ಪ್ರಾಡಕ್ಟ್ಗಳು ಜಗತ್ತಿನಾದ್ಯಂತ ಮಾರಾಟ ಆಗ್ತಿದಾವೆ. ಅಂದ್ರೆ ಇಂಡಿಯಾದ ಒಂದು ಬ್ರ್ಯಾಂಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಈಗ ಹೆಸರು ಬದಲಾವಣೆಯಿಂದ ಮತ್ತೆ ಮೇಕ್ ಇನ್ ಭಾರತ, ಮೇಡ್ ಇನ್ ಭಾರತ ಇದು ಜಗತ್ತಿಗೆ ತಿಳಿಲಿಕ್ಕೆ ಸಮಯ ಕೂಡ ಹಿಡಿಬಹುದು. ಆದ್ದರಿಂದ ಮೊದಲೇ ಜಗತ್ತಿನಾದ್ಯಂತ ಇದ್ರ ಬಗ್ಗೆ ಪ್ರಚಾರ ಮಾಡಿ, ಆಮೇಲೆ ಸ್ಲೋಲಿ ನಮ್ಮ ದೇಶದ ಹೆಸರನ್ನ ಕೂಡ ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬಹುದು. ಆದ್ರೆ ಇದು ಸಡನ್ ನಿರ್ಧಾರ ಆಗಬಾರ್ದು. हमारी योजना ऐसे नहीं होती. आपको लगता होगा कि लास्ट मोमेंट ऐसा कर दिया, लास्ट मोमेंट ऐसा कर दिया. ऐसा नहीं होता है जी. हम बहुत डिटेल में प्लान करके चीजों को ऑर्गेनाइज करते हैं. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ನಮ್ಮ ದೇಶಕ್ಕೆ ಸಮಸ್ಯೆಯನ್ನ ತಂದೊಡ್ಡಬಹುದು. ದೇಶದ ಹೆಸರನ್ನ ಬದಲಾವಣೆಯನ್ನ ಕುರಿತು ನಮ್ಮ ದೇಶದ ಕೆಲವು ನಾಯಕರು ಏನಂದಿದ್ದಾರೆ ಅಂತ ನೋಡೋಣ. India that is Bharat. It is there in the constitution. डिजिटल इंडिया कौन लाया था नाम? मुझे पता है ना. डिजिटल इंडिया किसने कहा था? ये तो प्रधानमंत्री ने कहा था. तो पहले अपने प्रधानमंत्री को ज्ञान दे दें. 75 साल तक अगर प्रेसिडेंट ऑफ इंडिया लिखा जाता रहा और अब प्रेसिडेंट ऑफ भारत लिखा जा रहा है, तो इसमें क्या आपत्ति है? ನಮ್ಮ ದೇಶಕ್ಕೆ ಇಂಡಿಯಾ ಎಂದು ಹೆಸರು ಕೊಟ್ಟಿದ್ದು ಬ್ರಿಟಿಷರು. ನಮ್ಮ ದೇಶದಲ್ಲಿ ಇಂಡಸ್ ಎಂಬ ನದಿ ಹರಿಯೋದ್ರಿಂದ ಭಾರತವನ್ನ ಇಂಡಿಯಾ ಅಂತ ಕರೆದ್ರು ಅಂತ ಹೇಳಲಾಗುತ್ತೆ. ಹಾಗೆ ಭಾರತದಲ್ಲಿ ಹಿಂದೂಗಳು ಹೆಚ್ಚಿರುವುದರಿಂದ ಅರಬರು ಇದನ್ನ ಹಿಂದೂಸ್ತಾನ್ ಎಂದು ಕರೆದರು. ಇತಿಹಾಸದಲ್ಲಿ ಭರತನೆಂಬ ರಾಜನು ನಮ್ಮ ದೇಶವನ್ನ ಆಳಿದರಿಂದ ಈ ದೇಶವನ್ನ ಭರತ ಖಂಡ ಎಂದು ಕರೆದರು. ನಂತರ ಇದನ್ನ ಭಾರತ ಎಂದು ಹೆಸರಿಸಲಾಯಿತು. ಫ್ರೆಂಡ್ಸ್, ಹಾಗಾದ್ರೆ ಈಗ ಸಡನ್ ಆಗಿ ಕೇಂದ್ರ ಸರ್ಕಾರ ನಮ್ಮ ದೇಶದ ಹೆಸರನ್ನ ಇಂಡಿಯಾದಿಂದ ಭಾರತ ಎಂದು ಬದಲಾಯಿಸಲಿಕ್ಕೆ ಕಾರಣಗಳೇನು? ಮೊದಲನೇದಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಾನು ಹೇಳ್ತಾ ಇದೆ, ಬ್ರಿಟಿಷರು ನಮ್ಮ ದೇಶದಲ್ಲಿ ನೀಡಿರುವಂತ ಹೆಸರುಗಳನ್ನ ಹಂತ ಹಂತವಾಗಿ ತೆಗೆದು ಹಾಕ್ತಿವಿ ಅಂತ. ಅದಕ್ಕೆ ರೀಸೆಂಟ್ಲಿ ಹೆಸರು ಬದಲಾವಣೆ ಮಾಡಿರುವ ಕೆಲವು ಉದಾಹರಣೆಗಳನ್ನ ನೋಡೋದಾದ್ರೆ, ಇಂಡಿಯನ್ ಪೀನಲ್ ಕೋಡ್ ಅನ್ನ ಭಾರತೀಯ ನ್ಯಾಯ ಸಂಹಿತೆ ಎಂದು ಬದಲಾಯಿಸಲಾಗಿದೆ. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅನ್ನ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎಂದು ಬದಲಾಯಿಸಲಾಗಿದೆ.
ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಭಾರತೀಯ ಸಾಕ್ಷ್ಯ ಬಿಲ್ ಎಂದು ಹೆಸರು ಬದಲಾಯಿಸಲು ಪ್ರಸ್ತಾವನೆಯನ್ನ ದೇಶದ ಹೋಮ್ ಮಿನಿಸ್ಟರ್ ಅವರು ಕಳಿಸಿದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇತ್ತೀಚೆಗೆ ರಾಜ್ಪಥ್ ಹೆಸರನ್ನು ಕೂಡ ಕರ್ತವ್ಯ ಪಥ್ ಎಂದು ಬದಲಾಯಿಸಿದ್ದಾರೆ. ಎರಡನೇ ಕಾರಣ, ಇತ್ತೀಚೆಗೆ ಭಾರತದಲ್ಲಿನ 26 ರಾಜಕೀಯ ಪಕ್ಷಗಳು ಸೇರಿ ಬಿಜೆಪಿ ಸರ್ಕಾರವನ್ನ ಸೋಲಿಸುವ ಉದ್ದೇಶದಿಂದ ಇಂಡಿಯಾ ಎಂಬ ಅಲಯನ್ಸ್ ಅನ್ನ ಮಾಡಿಕೊಂಡಿವೆ. ಈ ಹೆಸರು ದೇಶದ ಹೆಸರಿನೊಂದಿಗೆ ಕನ್ಫ್ಯೂಸ್ ಆಗಬಹುದು ಎಂದು ಬಿಜೆಪಿ ಸರ್ಕಾರ ದೇಶದ ಹೆಸರನ್ನೇ ಬದಲಾಯಿಸ್ತಾ ಇದೆ ಅಂತ ಕೆಲವು ವಿರೋಧ ಪಕ್ಷಗಳು ಟೀಕಿಸಿವೆ. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಕೇಳುವ ಪ್ರಶ್ನೆ ಏನು ಅಂದ್ರೆ, कई सारी पार्टियों का एक अलायंस बना है जिसका नाम इंडिया है. पार्टियों का अलायंस इंडिया बन जाता है तो वो देश का नाम बदल देंगे. कल मान लीजिए इस इंडिया अलायंस ने अपना नाम बदल के भारत रख लिया तो फिर भारत भी बदल देंगे. फिर क्या भारत का नाम बीजेपी रखेंगे? ಟ್ವಿಟರ್ ನಲ್ಲಿ ಆಲ್ರೆಡಿ ಈ ಡಿಸ್ಕಷನ್ ರಂಗೇರಿದೆ. ಭಾರತದ ಕೆಲವು ಚೀಫ್ ಮಿನಿಸ್ಟರ್ಗಳು ಆಲ್ರೆಡಿ ತಮ್ಮ ಹೆಸರಿನ ಮುಂದೆ ಭಾರತ ಎಂದು ಬರೆದುಕೊಂಡಿದೆ. ಉದಾಹರಣೆಗೆ ಆಸಾಂ ಸಿಎಂ ಚೀಫ್ ಮಿನಿಸ್ಟರ್ ಆಫ್ ಆಸಾಂ ರಿಪಬ್ಲಿಕ್ ಆಫ್ ಭಾರತ ಎಂದು ಬರೆದುಕೊಂಡಿದ್ದಾರೆ. ಕೆಲವು ಬಿಜೆಪಿ ನಾಯಕರ ಪ್ರಶ್ನೆ ಏನು ಅಂದ್ರೆ, ಬ್ರಿಟಿಷರು ನೀಡಿರುವಂತಹ ಹೆಸರುಗಳನ್ನ ನಮ್ಮ ನೆರೆಯ ರಾಷ್ಟ್ರಗಳು ಕೂಡ ಬದಲಾಯಿಸುತ್ತವೆ. ಅದಕ್ಕೆ ಉದಾಹರಣೆಯಾಗಿ ಬರ್ಮಾ ಇದ್ದಿದ್ದನ್ನ ಮೈನ್ಮಾರ್ ಎಂದು ಬದಲಾಯಿಸಲಾಗಿದೆ, ಈಸ್ಟ್ ಪಾಕಿಸ್ತಾನ ಅನ್ನ ಬಾಂಗ್ಲಾದೇಶ್ ಎಂದು ಬದಲಾಯಿಸಲಾಗಿದೆ, ಸಿಲೋನ್ ಅನ್ನ ಶ್ರೀಲಂಕಾ ಎಂದು ಬದಲಾಯಿಸಲಾಗಿದೆ. ಹಾಗೆ ಇಂಡಿಯಾನ ಭಾರತ ಎಂದು ಮರುನಾಮಕರಣ ಮಾಡೋದ್ರಲ್ಲಿ ಏನ್ ತಪ್ಪಿದೆ ಎಂಬುದು ಇವರ ಪ್ರಶ್ನೆ ಆಗಿದೆ. ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾರೆ, ಭಾರತವನ್ನ ಇನ್ ಮುಂದೆ ಹಿಂದೂಸ್ತಾನ್ ಎಂದು ಕರೆಯಬೇಕೆಂದು. ಹಾಗೆ ಮೋಹನ್ ಭಾಗವತ್ ಅವರು ಕೂಡ ಇತ್ತೀಚೆಗೆ RSS ನ ಮೀಟಿಂಗ್ ನಲ್ಲಿ ಇನ್ ಮುಂದೆ ಇಂಡಿಯಾನ ಭಾರತ ಎಂದು ಕರಿಬೇಕು ಅನ್ನೋ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. India, what does it mean? It doesn't mean anything. So if I give you a meaningless name, you will become a meaningless, stupid person in front of me because I have a meaningful name, I have a tradition, I have a culture, you have nothing. ನಮ್ಮ ದೇಶದ ಹೆಸರನ್ನ ಬದಲಾಯಿಸುವ ಬದಲಿ ದೇಶದಲ್ಲಿರುವಂತಹ ಸಮಸ್ಯೆಗಳ ಹೆಸರುಗಳನ್ನ ಬದಲಾಯಿಸುವ ಅವಶ್ಯಕತೆ ಇದೆ ಅಂತ ಕೆಲವೊಬ್ರು ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ವಿದೇಶಗಳಲ್ಲಿ ಕೂಡಿಟ್ಟಿರುವ ಭಾರತೀಯರ ಬ್ಲಾಕ್ ಮನಿಯನ್ನ ದೇಶಕ್ಕೆ ತಂದು ವೈಟ್ ಮನಿ ಎಂದು ನಾಮಕರಣ ಮಾಡುವ ಅವಶ್ಯಕತೆ ಇದೆ. ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿರುವ ದೇಶವನ್ನ ಎಂಪ್ಲಾಯ್ ಮಾಡುವ ಅವಶ್ಯಕತೆ ಇದೆ. ಅನಕ್ಷರತೆ ಜಾಸ್ತಿ ಇರುವ ನಮ್ಮ ದೇಶವನ್ನ ಅಕ್ಷರಸ್ಥ ದೇಶವನ್ನಾಗಿ ಮಾಡುವ ಅವಶ್ಯಕತೆ ಇದೆ. ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ದೇಶವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಅವಶ್ಯಕತೆ ಇದೆ. ಬಡತನ ಹೆಚ್ಚಿರುವ ಭಾರತವನ್ನ ಸಮೃದ್ಧ ದೇಶವನ್ನಾಗಿ ಮಾಡುವ ಅವಶ್ಯಕತೆ ಇದೆ. ಫ್ರೆಂಡ್ಸ್, ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇವತ್ತು ದೇಶದ ಹೆಸರನ್ನ ಏನಂತ ಬದಲಾವಣೆ ಮಾಡಬೇಕು ಅನ್ನುವಂತ ಚರ್ಚೆಗಿಂತನೂ ಭಾರತದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು ಮತ್ತು ಭಾರತದಲ್ಲಿರುವಂತ ಸಾಮಾಜಿಕ ಸಮಸ್ಯೆಗಳನ್ನ ಕುರಿತು ಚರ್ಚಿಸುವಂತ ಅವಶ್ಯಕತೆ ಇದೆ. ಮುಂಬರುವಂತ ಪಾರ್ಲಿಮೆಂಟಿನ ವಿಶೇಷ ಅಧಿವೇಶನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರ್ತಿದಾರ. ಹಾಗಂದ್ರೆ ಏನು? ಅದು ಜಾರಿಗೆ ಬಂದ್ರೆ ನಮ್ಮ ದೇಶದಲ್ಲಿ ಏನಾಗುತ್ತೆ? ಒಂದು ದೇಶ ಒಂದು ಚುನಾವಣೆಯನ್ನ ಜಾರಿಗೆ ತರಬೇಕು ಅನ್ನೋದು ಬಿಜೆಪಿ ಸರ್ಕಾರದ ಉದ್ದೇಶ ಆಗಿದೆ. ಇದು ಕೂಡ ಸದೃಢ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಲಿದೆಯಾ? ಇಂಥ ಎಲ್ಲಾ ವಿಷಯಗಳನ್ನು ಕೂಡ ದೇಶದ ಯುವಕರು ಮತ್ತು ಪ್ರತಿಯೊಬ್ಬ ನಾಗರಿಕರು ಕೂಡ ಇಂಥ ವಿಷಯಗಳನ್ನ ಚರ್ಚೆ ಮಾಡೋದ್ರಿಂದ ಉತ್ತಮ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿದೆ. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.